ಶಿರೂರು ಹೆದ್ದಾರಿ ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ TV9 ವಿವರವಾದಂಥ ಸುದ್ದಿಯನ್ನು ನಿಮಗೆ ನೀಡ್ತಾ ಇದೆ. ಈಗಾಗಲೇ ಹಿಂದೆ ಹೇಗಿತ್ತು ಆ ಗುಡ್ಡ ಕುಸಿತಾದಂಥ ಪ್ರದೇಶವನ್ನು ಸಂಪೂರ್ಣವಾಗಿ ನೋಡೋದಾದ್ರೆ TV9 ಬಳಿ ಹಳೆ ದೃಶ್ಯಾವಳಿಗಳು ಕೂಡ ಇದೆ. ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತೀವಿ. ಹೆದ್ದಾರಿ ಬದಿ ಇದ್ದಂಥ ಟೀ ಅಂಗಡಿ ಇರ್ಬೋದು, ಅದರ ಮೇಲೆ ಇದ್ದಂಥ ಬೆಟ್ಟಗುಡ್ಡಗಳಿರ್ಬೋದು, ಹಾಗೆಯೇ ಗುಡ್ಡದ ಮೇಲೆ ಹೈ ಟೆನ್ಷನ್ ವೈರ್ ಕೂಡ ಇತ್ತು. ಆ ಒಂದು ದೃಶ್ಯವನ್ನು ನಾವು ಸಂಪೂರ್ಣವಾಗಿ ನಿಮಗೆ ತೋರಿಸ್ತೀವಿ. ಗುಡ್ಡದ ಮೇಲೆ ಹೈ ಟೆನ್ಷನ್ ವಿದ್ಯುತ್ ಟವರ್ ಕೂಡ ಅಳವಡಿಸಲಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸ್ಪಷ್ಟವಾದಂಥ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೇವೆ. ವಿಶೇಷವಾದಂಥ ದೃಶ್ಯಗಳು ನಮಗೂ ಕೂಡ ಸಿಕ್ಕಿದೆ. ಗುಡ್ಡ ಕುಸಿತಕ್ಕೆ ಮುನ್ನ ಇದ್ದಂಥ ಗಂಗಾವಳಿ ನದಿ ದೃಶ್ಯ ಹೇಗಿತ್ತು ಅದರ ಸಂಪೂರ್ಣವಾದಂಥ ವಿವರವನ್ನು ನೋಡ್ತಾ ಹೋಗೋದಾದರೆ, ಮೊದಲು ಈ ರೀತಿ ಅಂತ ಜಾಗ ತೋರಿಸ್ತಾ ಇದ್ವಿ. ಅಂದರೆ ಈ ರೀತಿ ಗುಡ್ಡ ಕುಸಿಯೋಕ್ಕಿಂತ ಮೊದಲು ಈ ರೀತಿ ನಿಮಗೆ ದೃಶ್ಯದಲ್ಲಿ ಕಾಣಿಸಿಕ್ತಾ ಇದೆಯಲ್ಲ, ಅಂದರೆ ಈ ಭಾಗದಲ್ಲೇ ಇದ್ದಂಥ ಒಂದು ಅಂಗಡಿ, ಅದು ಟೀ ಅಂಗಡಿ. ಈಗ ಈ ಟೀ ಅಂಗಡಿ ಈ ಭಾಗ ಕಾಣಿಸ್ತಾ ಇದೆ, ಎದುರುಗಡೆ ಇರುವಂಥ ಗುಡ್ಡ ಏನು ಕಾಣಿಸ್ತಾ ಇದೆ, ಟವರ್ ಏನು ಕಾಣಿಸ್ತಾ ಇದೆ, ಸಂಪೂರ್ಣ ಗುಡ್ಡವೇ ಕುಸಿದು ಈಗ ರಸ್ತೆಯನ್ನು ದಾಟಿ ನದಿಗೆ ಹೋಗಿದೆ. ಹೀಗಾಗಿ ಟೀ ಅಂಗಡಿನೂ ಕೂಡ ಆ ಒಂದು ಸೆಳೆತಕ್ಕೆ, ಆ ಒಂದು ಫೋರ್ಸಿಗೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಈ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದಾರೆ. ಒಂದು ಕಡೆಗೆ ಈ ಗುಡ್ಡ ಕುಸಿದಂಥ ಪರಿಣಾಮ ಪಕ್ಕದಲ್ಲಿದ್ದಂಥ ಈ ಟ್ಯಾಂಕ್ಗಳೇನಿದೆ, ಈ ಟ್ಯಾಂಕ್ಗಳು ಕೂಡ ಅಲ್ಲಿಂದ ಕೊಚ್ಚಿಕೊಂಡು ಹೋಗಿದೆ. ಈ ದೃಶ್ಯಾವಳಿಗಳು ಈಗ ನಮಗೆ ಲಭ್ಯವಾಗ್ತಾ ಇದೆ. ಇನ್ಫ್ಯಾಕ್ಟ್ ವಿಶೇಷವಾದಂಥ ತಂತ್ರಜ್ಞಾನ ಮೂಲಕ ಈ ಎಲ್ಲ ದೃಶ್ಯಾವಳಿಗಳನ್ನು ಈಗಾಗಲೇ ಸ್ಥಳೀಯ ಜಿಲ್ಲಾಡಳಿತ ಮತ್ತು ತಜ್ಞರು ಈಗಾಗಲೇ ತೆಗಿತಾ ಇದ್ದಾರೆ. ಸೊ ಅದರ ಭಾಗವಾಗಿ TV9ಗೂ ಕೂಡ ಈ ಒಂದು ವಿಶೇಷವಾದಂಥ ದೃಶ್ಯಾವಳಿಗಳು ಸಿಕ್ಕಿದೆ. ಇನ್ಫ್ಯಾಕ್ಟ್ ಈ ಒಂದು ಸಂದರ್ಭದಲ್ಲಿ ಹೇಗಿತ್ತು ಅನ್ನೋದನ್ನು ನೋಡೋದಾದರೆ, ಈ ರೀತಿ ಪಾರ್ಕ್ ಮಾಡಲಾಗಿತ್ತು. ಈ ಗುಡ್ಡ ಏನು ಕಾಣಿಸ್ತಾ ಇದೆ, ಈ ಟ್ಯಾಂಕ್ಗಳು ಏನು ಕಾಣಿಸ್ತಾ ಇದೆ, ಇದೇ ರೀತಿಯಂಥ ಟ್ಯಾಂಕ್ಗಳಲ್ಲಿದ್ದವು. ಇನ್ಫ್ಯಾಕ್ಟ್ ಅದೇ ಟ್ಯಾಂಕರ್ಗಳು ಅಲ್ಲಿ ಪಾರ್ಕ್ ಮಾಡಿದ್ದು. ಅದರ ಮುಂಭಾಗದಲ್ಲೇ ಒಂದು ಟೀ ಅಂಗಡಿ ಕೂಡ ಇತ್ತು. ಟೀ ಕುಡಿಯೋಕ್ಕೆ ಅಂತ ಅಲ್ಲಿ ಪಾರ್ಕ್ ಮಾಡ್ತಾರೆ. ಸಾಮಾನ್ಯವಾಗಿ ಲಾರಿ ಡ್ರೈವರ್ಗಳಿರ್ಬೋದು ಅಥವಾ ವಾಹನ ಚಾಲಕರಿರ್ಬೋದು, ಒಂದು ಪಿಟ್ ಸ್ಟಾಪ್ ಥರ ಆ ಭಾಗದಲ್ಲಿ ವಾಹನವನ್ನು ಪಾರ್ಕ್ ಮಾಡ್ತಾಯಿದ್ರು. ಈ ಟ್ಯಾಂಕರ್ ಹಿಂಭಾಗದಲ್ಲಿ ಕಾಣ್ತಾ ಇದೆಯಲ್ಲ, ಒಂದು ದೊಡ್ಡದಾದಂಥ ಗುಡ್ಡ, ಆ ಗುಡ್ಡವನ್ನೇ ಈಗ ಕುಸಿದೋದಂಥ ಪರಿಣಾಮ, ಆ ಗುಡ್ಡನೇ ಕುಸಿದು ಈಗ ನೇರವಾಗಿ ಗಂಗಾವಳಿ ನದಿಗೆ ಹರಿದಂಥ ಪರಿಣಾಮ ಸಂಪೂರ್ಣವಾಗಿ ಟೀ ಅಂಗಡಿ ಕೂಡ ನಷ್ಟವಾಯಿತು. ಟೀ ಅಂಗಡಿ ಕೂಡ ಕುಚ್ಚಿ ಹೋಯಿತು. ಭಾರಿ ಪ್ರಮಾಣದ ಭೂಕುಸಿತ ಆಗಿರುವಂಥ ದೃಶ್ಯವನ್ನು ಕೂಡ ಇನ್ನೊಂದು ಕಡೆ ನೋಡ್ತಾ ಇದ್ದೀರಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ ಅಂದರೆ, ಆ ಬಲಭಾಗದಲ್ಲಿದ್ದಂಥ ಸಂಪೂರ್ಣ ಗುಡ್ಡವೇ ಜಾರಿ ನದಿಗೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಈಗ ರಸ್ತೆಯೂ ಕೂಡ ಡ್ಯಾಮೇಜ್ ಆಗಿದೆ, ಟೀ ಅಂಗಡಿನೂ ಕೂಡ ಸಂಪೂರ್ಣ ಕೊಚ್ಚಿ ಹೋಗಿದೆ, ಅಲ್ಲಿದ್ದಂಥ ವಾಹನಗಳು ಕೂಡ ಈಗ ನದಿಗೆ ಕೊಚ್ಚಿ ಹೋಗಿದೆ. ಆ ಪ್ರಮಾಣದಲ್ಲಿ ಆ ಗುಡ್ಡ ಕುಸಿತವಾಗಿದೆ. ಎರಡು ದೃಶ್ಯಗಳನ್ನು ನಮ್ಮ ಮುಂದೆ ಇರ್ತಾ ಇದ್ದೀವಿ. ಒಂದು ಕಡೆಗೆ ಗುಡ್ಡ ಕುಸಿತಕ್ಕೂ ಮುನ್ನ ಹೇಗಿತ್ತು, ನಾವೀಗ ಸ್ಕ್ವೇರ್ ಹಾಕಿ ತೋರಿಸ್ತಾ ಇದ್ದೀವಲ್ಲ, ಟೀ ಅಂಗಡಿ ಆ ರೀತಿ ಕಾಣಿಸ್ತಾ ಇತ್ತು. ಪಕ್ಕದಲ್ಲೇ ವಾಹನಗಳು ಕೂಡ ನಿಂತ್ಕೋತಾ ಇದ್ವು. ಈಗ ಗುಡ್ಡ ಕುಸಿದು ಆ ಟವರ್ ಕೂಡ ನನ್ನ ಕಡೆಗೆ ಯಾವ ರೀತಿ ಕುಸಿದು ಬಿದ್ದಿದೆ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ. ಇದೇ ಮಾದರಿಯಲ್ಲಿ ಸಂಪೂರ್ಣ ಗುಡ್ಡವೇ ಕುಸಿದು ಈಗ ನದಿಗೆ ಹೋದಂಥ ಹಿನ್ನೆಲೆಯಲ್ಲಿ ಈಗ ರಸ್ತೆ ಸೇರಿದಂತೆ ಅಕ್ಕಪಕ್ಕ ಇದ್ದಂಥ ವಾಹನಗಳು ಹಾಗೂ ಆ ಟೀ ಅಂಗಡಿ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಇನ್ನು ಶಿರೂರಿನಲ್ಲಿ 4ನೇ ದಿನವೂ ಕೂಡ ಮಣ್ಣು ತೆರವು ಕಾರ್ಯಾಚರಣೆ ತುಂಬ ಜೋರಾಗಿ ನಡೀತಾ ಇದೆ. ಎಷ್ಟು ದೂರ ಗುಡ್ಡ ಕುಸಿತಾಗಿದೆಯೋ ಅದೆಷ್ಟೆಲ್ಲವನ್ನು ಕೂಡ ಈಗ ತೆರವು ಮಾಡಬೇಕಾಗಿದೆ. ಇನ್ನೆಷ್ಟು ದಿನ ಎಷ್ಟು ಬೇಕಾಗುತ್ತೆ ಅದರ ಸಂಪೂರ್ಣ ದೃಶ್ಯಾವಳಿಗಳನ್ನು ಮೊದಲು ನಿಮಗೆ ತೋರಿಸ್ತೀವಿ. ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ಗುಡ್ಡಕ್ಕೆ ಗುಡ್ಡವೇ ರಸ್ತೆ ಮಧ್ಯೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎಷ್ಟು ಸುಲಭ ಅಲ್ಲ. ಒಂದು ಕಡೆಗೆ ಆ ಗುಡ್ಡ ಮತ್ತೆ ಕುಸಿದಂತೆ ನೋಡ್ಕೋಬೇಕಾಗಿದೆ, ಮತ್ತೊಂದು ಕಡೆಗೆ ಭಾರಿ ಪ್ರಮಾಣದ ಮಣ್ಣಿದೆ, ಮಣ್ಣು ಶೇಖರಣೆ ಆಗಿದೆ, ಮಳೆ ಕೂಡ ಬರ್ತಾ ಇದೆ. ಇದರ ನಡುವೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಗುತ್ತೆ. ಯಾಕೆಂದರೆ ಇನ್ನಷ್ಟು ಅರ್ತ್ ವರ್ಕನ್ನು ಮಾಡೋದಾದರೆ, ಅಂದರೆ JCB ಸೇರಿದಂತೆ ಇನ್ನಿತರ ಭಾರಿ ವಾಹನಗಳನ್ನು ಬಳಸಿ ತೆರವು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಆ ಫೋರ್ಸ್ಗೆ ಮತ್ತಷ್ಟು ಗುಡ್ಡ ಕುಸಿಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ತುಂಬ ಕಷ್ಟ ಸಾಧ್ಯವಂಥ ಕೆಲಸ. ಭಾರಿ ಪ್ರಮಾಣದ ಗುಡ್ಡ, ಅದು ನೋಡೋದಕ್ಕೆ ನಮಗೆ ಏನೋ ಮಣ್ಣು ಬಿದ್ದಂಗೆ ಅನಿಸುತ್ತೆ. ಆದರೆ ನೋಡ್ತಾ ಇದ್ರೆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ, ಡ್ರೋನ್ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ನಿಧಾನವಾಗಿ ಇದನ್ನು ಆಪರೇಟ್ ಮಾಡಬೇಕಾಗಿದೆ. ಅಷ್ಟು ಸುಲಭ ಅಲ್ಲ, ಇನ್ನಷ್ಟು ದಿನಗಳು ಬೇಕಾಗುತ್ತೆ, ಏಕಾಏಕಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಣ್ಣಿನ ರಾಶಿಯ ದೃಶ್ಯವನ್ನು ಈಗ ನೋಡ್ತಾ ಇದ್ದೀರಾ. ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದು ಮಣ್ಣು ಶೇಖರಣೆ ಆಗಿದೆ. ಈ ಎಕ್ಸ್ಕ್ಲೂಸಿವ್ ಅಂತ ದೃಶ್ಯವನ್ನು, ಡ್ರೋನ್ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದಾರೆ. ಶಿರೂರು ಗುಡ್ಡ ಕುಸಿತ ಸ್ಥಳದ ಗ್ರೌಂಡ್ ರಿಪೋರ್ಟನ್ನು ನಿರಂತರವಾಗಿ TV9 ನಿಮಗೆ ಕೊಡ್ತಾ ಇದೆ. ಈಗ ಏನು ಕಾಣ್ತಾ ಇದೆ ನಿಮಗೆ, ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಅಡ್ಡಲಾಗಿ ಕುಸಿದಿರುವಂಥ ಗುಡ್ಡ ಇದು. ಭಾರಿ ಪ್ರಮಾಣದ ಮಣ್ಣು ಶೇಖರಣೆ ಆಗಿದೆ. ಹೀಗಾಗಿ ಅದನ್ನು ತೆರವು ಕಾರ್ಯಾಚರಣೆ ಮಾಡೋದು ಸುಲಭವಲ್ಲ. ಅಷ್ಟು ಭಾರಿ ಪ್ರಮಾಣದ ಮಣ್ಣನ್ನು ಬೇರೆಡೆಗೆ ಸ್ಥಳಾಂತರ ಮಾಡೋದು ಅಥವಾ ನದಿಗೆ ಸರಿಯಾಗಿ ಅಲ್ಲಿಂದ ತೆರವು ಮಾಡಿ ನದಿ ಪಾತ್ರಕ್ಕೆ ಹಾಕೋದು ಕೂಡ ದೊಡ್ಡ ಸವಾಲಿನ ಕೆಲಸ. ಹೀಗಾಗಿ ಈ ಒಂದು ಕಾರ್ಯಾಚರಣೆಯನ್ನು ಜಿಲ್ಲಾಡಳಿತ ತುಂಬ ಸೂಕ್ಷ್ಮವಾಗಿ ಮಾಡ್ತಾ ಇದೆ. ಎಲ್ಲ ತಜ್ಞರ ಅಭಿಪ್ರಾಯವನ್ನು ಪಡೆದು, ಜೊತೆಗೆ ಸ್ಥಳೀಯ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮಳೆಯನ್ನು ನೋಡಿ ಆನಂತರ ಕಾರ್ಯಾಚರಣೆ ಮಾಡ್ತಾ ಇದೆ. ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಇವತ್ತು ಮತ್ತು ನಾಳೆ ಗಂಭೀರವಾದಂಥ ಮಳೆ ಅಥವಾ ಭೀಕರವಾದಂಥ ಮಳೆ ಬರುವಂಥ ಸಾಧ್ಯತೆ ಇದೆ ಅಂತ ಆ ಭಾಗದಲ್ಲಿ ಹೇಳಲಾಗ್ತಾ ಇದೆ. ಹೀಗಾಗಿ
ಅಂಕೋಲಾ, ಉತ್ತರ ಕನ್ನಡ, ಕಾರವಾರ ಸೇರಿದಂತೆ ಈ ಎಲ್ಲ ಭಾಗಗಳಲ್ಲಿ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆಯನ್ನು ನಿರೀಕ್ಷೆ ಮಾಡಲಾಗಿದೆ. ಇದು ಕಾರ್ಯಾಚರಣೆಗೂ ಕೂಡ ಸ್ವಲ್ಪ ಅಡ್ಡಿಯಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾರೆ. ಒಂದು ಕಡೆಗೆ ನೋಡ್ತಾ ಇದ್ದೀರಾ, ಭಾರೀ ಪ್ರಮಾಣದ ಮಣ್ಣು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ರೆ ಯಾವ ಪ್ರಮಾಣದಲ್ಲಿ ಮಣ್ಣು ನದಿಗೆ ಹೋಗಿದೆ ಅಂದರೆ ಆ ನದಿಯ ಮಧ್ಯದಲ್ಲಿ ಒಂದು ಗುಡ್ಡ ನಿರ್ಮಾಣವಾಗಿದೆ, ಸಣ್ಣ ಸಣ್ಣ ನಡುಗಡ್ಡೆಗಳು ನಿರ್ಮಾಣವಾಗಿದೆ. ಹೀಗಾಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಏಕಾಏಕಿ ಕುಸಿದ್ರೆ ಏನಾಗಬೇಡ, ಸಹಜವಾಗಿಯೇ ಆ ಟೀ ಅಂಗಡಿ, ಆ ವಾಹನ ಚಾಲಕರ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀವೇ ಒಮ್ಮೆ ಊಹಿಸ್ಕೊಳ್ಳಿ. ಇಷ್ಟು ದೊಡ್ಡ ಪ್ರಮಾಣದ ಮಣ್ಣನ್ನು ತೆಗೆಯೋದು ಕೂಡ ಅಷ್ಟು ಈಸಿ ಅಲ್ಲ, ಸುಲಭವೇನಲ್ಲ. ಈ ಪ್ರಮಾಣದ ಮಣ್ಣನ್ನು ಒಂದು ತೆಗಿಬೇಕಾದ್ರೆ ಅದಕ್ಕೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ JCBಗಳು, ಅರ್ತ್ ಮೂವರ್ಸ್ಗಳು ಬೇಕಾಗತ್ತೆ. ಮತ್ತೊಂದು ಕಡೆಗೆ ಪರಿಸ್ಥಿತಿಗಳು ಕೂಡ ಸ್ವಲ್ಪ ಸಹಾಯ ಮಾಡಬೇಕಾಗತ್ತೆ. ಮಳೆ ಕಡಿಮೆ ಬರಬೇಕು, ಇಲ್ಲಾಂದರೆ ಅತಿಯಾದಂಥ ಮಳೆ ಬಂದರೆ ಕೆಸರಾಗತ್ತೆ, ಜಾರತ್ತೆ, ಅರ್ತ್ ಮೂವರ್ಸ್ಗಳು ಕೂಡ ಕೆಲಸ ಮಾಡೋಕ್ಕಾಗಲ್ಲ, ಮತ್ತೆ ಗುಡ್ಡ ಕುಸಿಬೋದು. ಹೀಗಾಗಿ ಎಲ್ಲ ಕಾರಣಗಳಿಗೆ ಸಾಕಷ್ಟು ಸವಾಲು ಜಿಲ್ಲಾಡಳಿತ ಮುಂದೆ ಇದೆ. ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಬರ್ತಾ ಇದೆ. ಗಂಗಾವಳಿ ನದಿಯಲ್ಲಿ ಹೆಚ್ಚು ಮೃತದೇಹಗಳು ಪತ್ತೆ ಹಿನ್ನೆಲೆ ಈಗ ಮತ್ತೆ ಶೋಧ ಕಾರ್ಯಾಚರಣೆ ಮಾಡ್ತಾರೆ. 2ನೇ ಹಂತದ ಶೋಧ ಕಾರ್ಯಾಚರಣೆಗೆ ಮುಂದಾದಂಥ ಜಿಲ್ಲಾಡಳಿತ. ನೌಕಾದಳದ ಹೆಲಿಕಾಪ್ಟರ್ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕೆಂದರೆ ಇನ್ನಷ್ಟು ಮೃತದೇಹಗಳು ಗಂಗಾವಳಿ ನದಿಯಲ್ಲಿವೆ ಅನ್ನುವಂಥ ಮಾಹಿತಿ ಲಭ್ಯವಾಗಿತ್ತು. ಜಿಲ್ಲಾಧಿಕಾರಿಗಳ ಮನವಿಗೆ ಸ್ಪಂದಿಸಿರುವಂಥ ನೌಕಾದಳ ಈಗ ನೌಕಾದಳದವರು ಅವರ ವಿಶೇಷವಾದಂಥ ಹೆಲಿಕಾಪ್ಟರ್ ಸೇರಿದಂತೆ ಉಪಕರಣಗಳನ್ನು ಕೂಡ ಕಳಿಸ್ತಾ ಇದ್ದಾರೆ, ಸಿಬ್ಬಂದಿಗಳನ್ನು ಕೂಡ ಕಳಿಸ್ತಾ ಇದ್ದಾರೆ. ನೌಕಾದಳದ ಸಿಬ್ಬಂದಿಯಿಂದ ಇಂದಿನಿಂದ ಕಾರ್ಯಾಚರಣೆ ಮಾಡಲಾಗುತ್ತೆ. ಗಂಗಾವಳಿ ನದಿ ಪಕ್ಕದಲ್ಲಿ ಗುಡ್ಡ ಕಾಡು ಇರುವಂಥ ಹಿನ್ನೆಲೆಯಲ್ಲಿ ಈ ಶೋಧ ಕಾರ್ಯಾಚರಣೆಗೆ ದೊಡ್ಡ ಸವಾಲಿದೆ. ಜಿಲ್ಲಾಡಳಿತಕ್ಕೆ ಮೃತದೇಹಗಳನ್ನು ಪತ್ತೆ ಮಾಡೋದು ದೊಡ್ಡ ಸವಾಲು. ಏಕೆಂದರೆ ಅಕ್ಕಪಕ್ಕದಲ್ಲಿ ಸಹಜವಾಗಿಯೇ ಚಿಕ್ಕ ಪುಟ್ಟ ಕಾಡು ಪ್ರದೇಶ ಇರುತ್ತೆ. ಅಲ್ಲಿನ ಪ್ರದೇಶಗಳನ್ನು ನೋಡೋದಾದ್ರೆ ಇವತ್ತಿಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 88% ಕಾಡಿದೆ. ಉಳಿದ 12% ಇರುವಂಥ ಭೂಮಿ ಏನಿದೆ ಅದು ವಾಸಯೋಗ್ಯ ಭೂಮಿ, ಅದರಲ್ಲಿ ಕೃಷಿ ಭೂಮಿ ಸೇರಿದಂತೆ ರಸ್ತೆಗಳು ಹಾಗೂ ಇನ್ನಿತರ ಸೌಲಭ್ಯಗಳು ಇರುವಂಥ ಪ್ರದೇಶ ಕೂಡ ಹೌದು. ಹೀಗಿರುವಾಗ ಭಾರಿ ಮಳೆ ಒಂದು ಕಡೆಗೆ, ನದಿ ಉಕ್ಕಿ ಹರಿತಾ ಇದೆ. ಇಂಥ ಸಂದರ್ಭದಲ್ಲಿ ಮೃತದೇಹಗಳನ್ನು ಪತ್ತೆ ಹಚ್ಚೋದಷ್ಟು ಸುಲಭ ಏನಲ್ಲ. ಈ ಗಂಗಾವಳಿ ನದಿ ಗೋಕರ್ಣ ಸೇರಿದಂತೆ ಗೋಕರ್ಣ ಸಮೀಪದ ಸಮುದ್ರಕ್ಕೆ ಸೇರಿಕೊಳ್ಳುವಂಥ ಹಿನ್ನೆಲೆಯಲ್ಲಿ ಆ ಭಾಗದಲ್ಲೂ ಸಹಜವಾಗಿ ಮೃತದೇಹದ ಪತ್ತೆ ಕಾರ್ಯಾಚರಣೆ ಮಾಡಬಹುದಾಗುತ್ತೆ. ಹೀಗಾಗಿ ಶೋಧ ಕಾರ್ಯಾಚರಣೆ ಮಾಡೋ ಸಂದರ್ಭದಲ್ಲಿ ಈಗ ನೌಕಾದಳದ ಸಿಬ್ಬಂದಿಗಳನ್ನು ಕೂಡ ಬಳಸಿ ಹಾಗೂ ಅವರ ವಿಶೇಷವಂತ ಹೆಲಿಕಾಪ್ಟರ್ ಹಾಗೂ ಇನ್ನಿತರ ಉಪಕರಣಗಳನ್ನು ಬಳಸಿ ಶೋಧ ಕಾರ್ಯಾಚರಣೆ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಏನೇ ಆದರೂ ಕೂಡ ಸಾಕಷ್ಟು ಸವಾಲುಗಳು ಕೂಡ ಇದೆ, ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಈಗಾಗಲೇ ಪ್ರಕೃತಿಯ ಸ್ವರೂಪವನ್ನು ನೋಡ್ತಾ ಇದ್ದರೆ ಒಂದು ಕಡೆಗೆ ಮಳೆ ಜೋರಾಗಿ ಬರ್ತಾ ಇದೆ, ನದಿ ಉಕ್ಕಿ ಹರಿತಾ ಇದೆ, ಹಾಗೆ ಕಾಡು ಪ್ರದೇಶಗಳು ಕೂಡ ಹೆಚ್ಚಾಗಿ ಆ ಭಾಗದಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಅಲ್ಲೆಲ್ಲವೂ ಕೂಡ ಶೋಧ ಮಾಡೋದು ಅಷ್ಟು ಸುಲಭ ಅಲ್ಲ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರಿಸಿರುವಂಥ ಮಳೆರಾಯ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಾಲಕರಿಗೆ ಒದ್ದಾಟವನ್ನು ಮಾಡ್ತಾ ಇದ್ದಾರೆ. ಅಂಕೋಲಾ ಬಳಿ ಒಂದು ಕಡೆಗೆ ಕಾರ್ಯಾಚರಣೆ ನಡೀತಾ ಇದೆ. ಗುಡ್ಡ ಕುಸಿತ ಏನಾಗಿದೆ, ಗುಡ್ಡ ಕುಸಿತ ಆಗಿರುವಂಥ ಪ್ರದೇಶದಲ್ಲಿ ಮಣ್ಣನ್ನು ರಿಮೂವ್ ಮಾಡಲಾಗ್ತಾ ಇದೆ. ಆದರೆ ಈಗ ಚಾಲಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ನೋಡ್ತಾ ಇದ್ದಾರೆ, ಸಾಲು ಸಾಲು ವಾಹನಗಳು ಕಳೆದ 2-3 ದಿನಗಳಿಂದ ಅಲ್ಲೇ ನಿಂತಿವೆ. ಅವರಿಗೆ ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ದೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಫ್ರೆಶ್ ಆಗೋದಕ್ಕೆ ಆಗ್ತಾ ಇಲ್ಲ, ಸಾಕಷ್ಟು ಸಮಸ್ಯೆನೇ ಎದುರಿಸ್ತಾ ಇದ್ದಾರೆ. ಸಾಲಾಗಿ ಈ ಥರ ಕಿಲೋಮೀಟರ್ ಗಟ್ಟಲೆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ. ಒಂದು ಕಡೆಗೆ ಮಳೆ ಬರ್ತಾ ಇದೆ, ನಾವು ಕ್ಯಾಮ್ರಾದಲ್ಲಿ ದೃಶ್ಯವನ್ನು ಸೆರೆ ಹಿಡುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕಷ್ಟಪಟ್ಟೆ ಸೆರೆ ಹಿಡಿಬೇಕಾಗತ್ತೆ. ಯಾಕೆಂದರೆ ಭಾರೀ ಪ್ರಮಾಣದಲ್ಲಿ ಮಳೆ ಕೂಡ ಇದೆ. ಹೆದ್ದಾರಿಯಲ್ಲಿ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಾಲಕರು ನಿಜಕ್ಕೂ ಕೂಡ ಒದ್ದಾಟವನ್ನು ಮಾಡ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಾಗಿ ನಿಂತಿರುವಂಥ ವಾಹನಗಳು, ಪ್ರಮುಖವಾಗಿ ಶಿರೂರು ಬರ್ಗಿಯಲ್ಲಿ 4 ದಿನಗಳಿಂದ ಈ ವಾಹನ ಚಾಲಕರ ಪರದಾಟವನ್ನು ನಡೆಸ್ತಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 15 ದಿನಗಳಿಂದ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು. ಏನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಏನು ಗುಡ್ಡ ಕುಸಿತವಾಗಿದೆ, ಇದರಿಂದ ಆ ರಸ್ತೆಯ ಪಕ್ಕದಲ್ಲಿ ಇಕ್ಕೆಲಗಳಲ್ಲಿ ಸರಿಸುಮಾರು 1.5 ರಿಂದ 2 ಕಿಲೋಮೀಟರ್ ಅಷ್ಟು ಲಾರಿಗಳು ನಿಂತಿರುವಂಥದ್ದು. ಇದು ಮಂಗಳೂರು ಕಡೆಯಿಂದ, ಮಂಗಳೂರು, ತಮಿಳುನಾಡು, ಕೇರಳ ಕಡೆಯಿಂದ ಮಾರ್ಗವಾಗಿ ಬಂದು ಈಗ ಗೋವಾ, ಮಹಾರಾಷ್ಟ್ರ ಕಡೆಗೆ ಹೋಗುವಂಥ ಲಾರಿಗಳು ಒಂದು ಬದಿಯಲ್ಲಿ ನಿಂತರೆ, ಇನ್ನೊಂದು ಬದಿಯಲ್ಲಿ ಈಗ ಗೋವಾ, ಹುಬ್ಬಳ್ಳಿ ಕಡೆಯಿಂದ ಹೋಗುವಂಥ ಲಾರಿಗಳು ಒಂದು ಬದಿಯಲ್ಲಿ ನಿಂತಿರುವಂಥದ್ದು. ಯಾಕಂದರೆ ಎರಡೂ ಬದಿಯಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ 66 ಬಳಿ ಏನು ಬರ್ಗಿ ಹತ್ರ ಈಗ ಮತ್ತೊಂದು ಗುಡ್ಡ ಕುಸಿತ ಆಗಿರುವಂಥದ್ದು. ಹೀಗಾಗಿ ಈ ಭಾಗದ ಹೋಗುವಂಥ ಲಾರಿಗಳನ್ನು ಇಲ್ಲೇ ನಿಂದಿರಿಸಿರುವಂಥದ್ದು. ಶಿರೂರು ಕುಮಟಾ ಬಳಿ
ಸುಮಾರು 2.5 ಕಿಲೋಮೀಟರ್ ಅಷ್ಟು ಉದ್ದಕ್ಕೆ ಲಾರಿಗಳು ನಿಂತಿರುವಂಥದ್ದು. 3 ದಿನಗಳಿಂದ ಇಲ್ಲೇ ನಿಂತಿರುವುದರ ಹಿನ್ನೆಲೆಯಲ್ಲಿ ಲಾರಿ ಚಾಲಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. 2.5 ರಿಂದ 3 ಕಿಲೋಮೀಟರ್ ನಿಂತಂತ ವಾಹನ ಚಾಲಕರಿಗೆ ಮತ್ತು ಕ್ಲೀನರ್ಗೆ ಊಟದ ವ್ಯವಸ್ಥೆ ಇಲ್ಲದಂತ ಸ್ಥಿತಿ ನಿರ್ಮಾಣವಾಗಿದೆ. ಅವರಿಗೆ ಊಟದ ವ್ಯವಸ್ಥೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚಾಲಕರು ಒತ್ತಾಯ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಉತ್ತರ ಕನ್ನಡದಲ್ಲಿ ಸುರಿಯುತ್ತಿರುವಂತಹ ವರುಣನ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಅಕ್ಷರಶಃ ಈ ಭಾಗದ ಜನರು ನಲುಗು ಹೋಗಿದ್ದಾರೆ. ಒಂದು ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನಂತಂದ್ರೆ, ಈ ಮಾರ್ಗವಾಗಿ ಸಂಚರಿಸುವಂತಹ ವಾಹನ ಸವಾರರು ಯಾವುದೇ ಕಾರಣಕ್ಕೂ ಈ ಮಾರ್ಗವನ್ನ ಸದ್ಯ 3 ರಿಂದ 4 ದಿನಗಳವರೆಗೆ ಏನು ಈ ಮಾರ್ಗವಾಗಿ ಸಂಚರಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ಕೂಡ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಈ ಭಾಗದಲ್ಲಿ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಜನರು ನಲುಗಿ ಹೋಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, ಕಾರವಾರ.